ನೋಡಿ, ಇದೇ ಅಶೋಕಪುರಮಲ್ಲಿರುವ ಅರಣ್ಯ ಭವನ. ಇಲ್ಲಿಂದನೇ ದಸರಾಕ್ಕೆ ಆನೆಗಳೆಲ್ಲ ಹೊಲ್ದದು. ಇವತ್ತು 4 ಗಂಟೆಗೆ ಆನೆಗಳೆಲ್ಲ ಅರಣ್ಯ ಭವನ ಬಿಡ್ತವೆ. ಜಯಮಾರು ತಂಡ ಗೇಟ್ ಬಳಿ 6 ಗಂಟೆ ಅಷ್ಟೊತ್ತಿಗೆ ಬರ್ತವೆ. ಅರಣ್ಯ ಭವನದಿಂದ ಆನೆಗಳನ್ನ ಕಳ್ಸೋಕ್ಕೆ ರಂಗೋಲಿ ಬಿಡ್ತಾ ಇದ್ದೀವಿ. ನಮ್ಮ ಫಲಭೀಮ ಇವತ್ತು ತುಂಬ ಸುಂದರವಾಗಿ ಕಾಣ್ತಾ ಇದ್ದಾನೆ. ಈಗ ಆನೆಗಳು ಮೈಸೂರು ಪ್ಯಾಲೇಸಿಗೆ ಹೋಗೋಕೆ ಆನೆಗಳು ಅಲ್ಲಿ ರೆಡಿ ಆಯ್ತಿದ್ರೆ, ಆನೆಗಳು ಹೋಗೋ ದಾರಿ ಇನ್ನೂ ರೆಡಿ ಆಯ್ತಿದೆ. ಇಲ್ಲಿ ರಂಗೋಲಿ ಎಲ್ಲ ಹಾಕ್ತಿದ್ದಾರೆ. ರಂಗೋಲಿಗೆ ಮತ್ತೆ ಸಿಂಗಾರ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ರಂಗೋಲಿ ಸಿಂಗಾರ ಆಗಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ 6 ಗಂಟೆಗೆ ಯದುವೀರ್ ಒಡೆಯರು ಮತ್ತು ಸಿದ್ದರಾಮಯ್ಯರು ಆನೆಗಳನ್ನು ಮೈಸೂರು ಪ್ಯಾಲೇಸಿಗೆ ಬರಮಾಡಿಕೊಂಡಿದ್ದಾರೆ. ನೀವು ಈಗ 6 ಗಂಟೆಗೆ ಎಲ್ಲರೂ ಈ ಯೂಟ್ಯೂಬ್ ಚಾನಲನ್ನು ನೋಡಿ. ಇನ್ನು ಎಲ್ಲ ವಿಚಾರವನ್ನು ನಿಮಗೆ ತಿಳಿಸುತ್ತಿದ್ದೀನಿ. ಸಕಲೇಶಪುರ ಶತ್ರುಂಜಯ ಮಾಡ್ತಿದ್ದಾರೆ. ದಸರಾಕ್ಕೆ ಅದು ಅದ್ದೂರಿಯಾಗಿ ಅರಮನೆಗೆ ಈಗ ಪ್ರವೇಶ ಮಾಡುತ್ತದೆ. ಇನ್ನೇನು 6 ಗಂಟೆಗೆ ಆನೆಗಳು ಅರಮನೆಗೆ ಹೋಗುತ್ತದೆ. ಎಲ್ಲರೂ ಸಿದ್ದರಾಮಯ್ಯರವರು ಆನೆಗಳನ್ನು ಸ್ವಾಗತಿಸುತ್ತಾರೆ. ನೋಡಿ, ಇವನೇ ನಮ್ಮ ಧನಂಜಯ. ಪೈಂಟ್ ಹೊಡೆಯೋದ್ರಿಂದ ತಪ್ಪಿಸ್ಕೊ ಬರ್ತಿದ್ದಾನೆ. ಪ್ಯಾಲೇಸಿಗೆ ಹೋಗೋಕ್ಕೆ ಧನಂಜಯನ ರೆಡಿ ಮಾಡ್ತಿದ್ದಾನೆ. ನೋಡಿ, ಇವನೇ ನಮ್ಮ ಧನಂಜಯ. ದುಬಾರೆ ಕ್ಯಾಂಪಿಂದ ಬಂದಿದ್ದಾನೆ. ಇವನು ತೂಕ 5310 kg. ನೋಡಿ, ಇವನೇ ನಮ್ಮ ಪ್ರಶಾಂತ. ಇವನು ದುಬಾರೆ ಕ್ಯಾಂಪಿನಿಂದ ಬಂದಿರೋದು. ಇವನ್ಗೂ ಪ್ಯಾಲೇಸಿಗೆ ಹೋಗೋಕ್ಕೆ ಇವನ್ಗೂ ಸಿದ್ಧತೆ ಮಾಡ್ತಿದ್ದಾರೆ. ಈಗ ನಮ್ಮ ಪ್ರಶಾಂತನ್ಗೆ ಬಣ್ಣ ಎಲ್ಲ ಹೊಡೆದಿದ್ದಾರೆ. ನೋಡಿ, ಧನಂಜಯ ಹೇಗೆ ಜಾಲಿಯಾಗಿ ಸುತ್ತಾಡ್ತಿದ್ದಾನೆ. ಪೇಂಟ್ ಹೊಡಿಸ್ಕೊಳ್ಳೋಕ್ಕೆ ಬಿಡ್ತಿಲ್ಲ. ಅಲ್ಲಿ ಯಾರೆಲ್ಲ ಅವನ ಫ್ಯಾನ್ಸ್ ಎಲ್ಲ ಇದ್ದಾರೆ, ಅವ್ರ ಹತ್ರ ಹೋಗಿ ನಿಂತ್ಕೋತಿದ್ದಾನೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ. ಅಲ್ಲಿ ಅವ್ರ ಮಾವುತರು ಕರ್ಕೊಂಡು ಹೋಗ್ತಿದ್ರು, ಅವ್ನು ಹೋಯ್ತಾ ಇಲ್ಲ ಮಾವುತ್ರ ಜೊತೆ. ಅವ್ನು ಬಂದಾಗೆಲ್ಲ ನೋಡಿ, ಮಾವುತರು ಅವ್ನ ತಲೆ ಮೇಲೆ ಹೊಡಿತಿದ್ದಾರೆ, ಅಂತರೂ ಅವ್ನು ಹೋಯ್ತಾ ಇಲ್ಲ. ನೋಡಿ, ಇದು ಮೈಸೂರು ರೈಲ್ವೆ ಸ್ಟೇಷನ್ನು. ಎಷ್ಟು ಚೆನ್ನಾಗಿ ಚಿತ್ರಗಳು ಬಿಡಿಸಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ. ಮಳೆ ಬರ್ತಾ ಇತ್ತು, ಹಂಗಾಗಿ ಇವತ್ತು ಅಂಡರ್ ಪಾಸಲ್ಲಿ ಬಂದೆ. ಒಮ್ಮೆ ಇದೆ ನೋಡ, 108 ಸರ್ಕಲ್ಲು ಅಗ್ರಾರ. ಬಂದಿದ್ದ ಗಾಡಿ ಒಮ್ಮೆ ಯಾವ್ಯಾವ ಗೊತ್ತಾಯ್ತಾ ಇಲ್ವಾ? ಇಳಿಬೇಡ, ಬಿಡು ಬಿಡು. ಹಾ, ಬಂದು ಇಲ್ಲೇ ಇದ್ದಾವೆ. ಇಲ್ಲಿಲ್ಲ, ಅದೇ ಇಲ್ಲ, ಹಿಂಗೆ ಮನೆಯಿಂದ ಹಿಂಗೆ ಬಂದಿತ್ತು. ಹಾ, ಇವನು ಬೆಳಗ್ಗೆ ರಂಗೋಲಿ ಬಿಟ್ಟವನು ಹೋಗಿ. ಸ್ವಲ್ಪ ಮಾತಾಡಿ ಬಂದಿದ್ದೆ, ಮಾತಾಡಿಲ್ಲ. ಕಮೆಂಟ್ ಎದುರುತ್ತಾನೆ, ಯಾಕೆ ಅಂತ ಮಾತಾಡೋಲ್ಲ. ಆಲ್ರೆಡಿ 4 ದಿನ ಬೇಕಾಗ್ತಿತ್ತು.
ನೋಡಿ ಇವನು ಭೀಮ, ಇವನು ಅಭಿಮನ್ಯುಕ್ಕಿಂತ ಚಿಕ್ಕವನಾಗಿದ್ರು ತೂಕದಲ್ಲಿ ಇವನು ಅಭಿಮನ್ಯುನೇ ಮೀಡ್ಸಿದ್ದಾನೆ. ಈ ಸಲ ನಮ್ಮ ಭೀಮ 5450 kg, ಅಭಿಮನ್ಯು 5360 kg ಇದ್ದಾನೆ. ನೋಡಿ ಇವನೇ ನಮ್ಮ ತುಂಟ ಭೀಮ. ಇವನು ಈ ಸಲ ಜಾಸ್ತಿ ತೂಕವನ್ನು ಹೊಡೆದಿದ್ದಾನೆ. ಇವನು ಹೊಂದಿರುವ ತೂಕ 5450 kg. ಮೊದಲನೇ ಸ್ಥಾನದಲ್ಲಿ ಇವನಿದ್ರೆ, ಎರಡನೇ ಸ್ಥಾನದಲ್ಲಿ ಅಭಿಮನ್ಯು ಇದ್ದಾನೆ. ಮತ್ತೆ ನಮ್ಮ ಭೀಮ ಬಂದಿರೋದು ಮತಿಗೂಡು ಎಲಿಫೆಂಟ್ ಕ್ಯಾಂಪ್ನಿಂದ. ಇವನು ಚಿಕ್ಕ ವಯಸ್ಸಿನಲ್ಲೇ ಇವನು ಕ್ಯಾಂಪಿಗೆ ಸೇರ್ಕೊಂಡಿದ್ದರಿಂದ ಇವನಿಗೆ ಜನರು ತರನೇ ಬುದ್ಧಿ ಬರ್ತಾ ಇದೆ. ಮತ್ತೆ ಜನರೆಲ್ಲರೂ ಇವನಿಗೆ ಪ್ರೀತಿಯಿಂದ ತುಂಟ ಭೀಮ ಎಂದು ಮಗುಗಳ ಮಾಣಿಕ್ಯನ ಆಡಿಸಿದಳೆ ಶೋದೆ ಪರಮ ಪುರುಷ ಪುರಂದರ ವಿಠಲನ ಆಡಿಸಿದಳೆ ಶೋದೆ ಜಗದೋದ್ಧಾರನ ಆಡಿಸಿದಳೆ ಶೋಧ ಜಗದೋದ್ಧಾರನ ಆಡಿಸಿದಳೆ ಶೋಧ. ನೋಡಿ ಇವನೇ ನಮ್ಮ ಕ್ಯಾಪ್ಟನ್ ಅಭಿಮನ್ಯು. ಇವನು ಕ್ಯಾಪ್ಟನ್ ಆಗಿರೋದ್ರಿಂದ ಈ ಸಲ ಅಂಬಾರಿಯವರ ಆನೆ ನಮ್ಮ ಕ್ಯಾಪ್ಟನ್ ಅಭಿಮನ್ಯು. ನೀವು ನೋಡ್ತಿದ್ದೀರಾ ಎಷ್ಟು ಹಾರಗಳು ಹಾಕಿದ್ದಾರೆ ಅಂತ. ಅವನ ಹೆಸರು ಬೋಲ್ಡ್ ಇರುತ್ತಲ್ಲ, ಅದೇನಿದೆ ಅದು ಒಂದು ಕಾಣಿಸ್ತಾನೆ ಇಲ್ಲ, ಅಷ್ಟು ಹೂ ಕೊಟ್ಟಿದ್ದಾರೆ ಅವನಿಗೆ. ಇಲ್ಲಿ ನೋಡಿ ನಮ್ಮ ವೈಸ್ ಕ್ಯಾಪ್ಟನ್ ಮಹೇಂದ್ರ ಇಲ್ಲಿದ್ದಾನೆ. ಇವನು ಇನ್ನೊಂದು ಏನು ಅಂದರೆ ಸರ್ಕಾರಕ್ಕೆ ಪ್ರಾಮಿಸ್ ಮಾಡುವ ಆನೆ ಇವನೇ. ಮುಂದೊಂದು ಬಾರಿ ಅಭಿಮನ್ಯು ನಂತರ ಇವನೇ ನಮ್ಮ ವೈಸ್ ಕ್ಯಾಪ್ಟನ್ ಮಹೇಂದ್ರ. ಇವನು ಮತಿಗೂಡು ಎಲಿಫೆಂಟ್ ಕ್ಯಾಂಪ್ನಿಂದ ಬಂದಿರೋದು. ಇವನ ಒಂದು ತೂಕ 5120 kg. ಪ್ರೀತಿಗೆ ಅಲಂಕಾರ ಮಾಡಿಲ್ವಲ್ಲ, ಪಟ್ಟದಾನೆ ಅದು ಅಲ್ಲೊಂದಿದಲ್ಲ ಯಾವುದು ಚಂಚಲ. ನಾನು ಅನ್ಬೇಕು ಅವರಿಗೆ ಎಲ್ಲ ಆನೆಗಳ ಹೆಸರು ಯೂಟ್ಯೂಬ್ ಚಾನಲ್ ನೋಡೇ ಕಲಿತಾ ಇದ್ದೀನಿ. ಚಂಚಲ ಇಲ್ಲೇ ಅಭಿಮನ್ಯು ಪಾಪ ಅವನು ಹೂವಿನ ಅಲಂಕಾರ ನೀವು ನೋಡ್ತಿರ್ತೀರಾ? ಅದೇ KG ನೋಡಿದ್ದೀನಿ. ನೆನ್ನೆ ಏನೋ ಮೊನ್ನೆನ ಏನೋ ಲೇಟೆಸ್ಟ್ ಆಗಿ ಒಂದು ಹಾಕಿದ್ವಿ. ನಮ್ಗೆ ಅಷ್ಟಾಗಿ ಇದು ಬರಲ್ಲ. ನೋಡಿ ಇಲ್ಲಿ ನಮ್ಮ ಎಲ್ಲ ಆನೆಗಳು ಬೀಡು ಬಿಟ್ಟಿದ್ದಾವೆ. ಪ್ರಶಾಂತ, ಕಾವೇರಿ, ಅಭಿಮನ್ಯು, ಏಕಲವ್ಯ, ಧನಂಜಯ, ಮಹೇಂದ್ರ ಎಲ್ಲ ಆನೆಗಳು ತುಂಬ ಖುಷಿಯಾಗಿ ಹೋಗಿದ್ದೆ ಕಾಡಿನಿಂದ ನಾಡಿಗೆ ಬಂದಿರೋದಕ್ಕೆ. ನಮ್ಮ ಆನೆಗಳು ಎಷ್ಟು ಸುಂದರವಾಗಿದೆ, ಬಣ್ಣಗಳನ್ನೆಲ್ಲ ಹಚ್ಚಿಸ್ಕೊಂಡು. ಇದನ್ನ ನೋಡೋಕ್ಕೆ ನಮ್ಗೊಂಥರ ಖುಷಿಯಾಗತ್ತೆ. ನೀರು ಕಂಡ್ರೆ ಸಾಕು, ನೀರು ಕುಡಿಯೋಕೆ ಹೋಗುತ್ತೆ, ಇಲ್ಲ ನೀರಲ್ಲಿ ಸ್ನಾನ ಮಾಡೋಕ್ಕೆ ಹೋಗುತ್ತೆ. ಅಲ್ಲಿ ಮಾವುತ್ರೆಲ್ಲ ಬಿಡ್ತಿಲ್ಲ. ಇದ್ರ ಎಲ್ಲ ತೂಕ, ಇದ್ರ ಎಲ್ಲ ಕ್ಯಾಂಪು, ಎಲ್ಲೆಲ್ಲಿಂದ ಬಂದಿದೆ ಆನೆಗಳು, ಈ ಡೀಟೇಲ್ಸ್ನೆಲ್ಲ ನಿಮಗೆ ಕೊಡ್ತೀನಿ. ಗೋಧುಳಿ ಲಗ್ನದಲ್ಲಿ ಇವೆಲ್ಲ ಜಯಮಾರುತಂಡ ಗೇಟ್ ಹತ್ರ ಹೋಗುತ್ತೆ. ಆಮೇಲೆ ಮುಖ್ಯ ಅತಿಥಿಗಳೆಲ್ಲ ಬಂದು ಆನೆಗಳನ್ನ ಸ್ವಾಗತ ಮಾಡ್ತಾರೆ. 1 by 1 ಆನೆಗಳು ಸಾಲಾಗಿ ನಿಂತ್ಕೋತವೆ. ಇವನೇ ನಮ್ಮ ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು. ಈ ಸಲ ಅಂಬಾರಿಯವರ ಆನೆ ಸಿಂಗರ್ ಆಗಿದ್ದಾರೆ. ಈಗ ಇವನು ನಮ್ಮ ಎಲ್ಲ ಗಜಪಡೆಗಳು ಅರಮನೆಯ ಜಯಮಾರುತಂಡ ಗೇಟ್ ಹತ್ರ ಜಯಮಾರುತಂಡ ಗೇಟ್ ಹತ್ರ ಆನೆಗಳೆಲ್ಲ ಪ್ರವೇಶ ಮಾಡುತ್ತವೆ. ನೋಡ್ತಿದ್ದೀರಾ ಇಲ್ಲಿ ಏನು ಮೊದಲನೇ ನಂತರ 9 ಆನೆಗಳು ಎಲ್ಲ ಇಲ್ಲಿ ನಿಂತಿದ್ದಾವೆ. ನೀವು ನೋಡ್ಬೋದು 9 ಆನೆಗಳಲ್ಲಿ. ಮತ್ತೆ ಅಲ್ಲಿದ್ದಾನೆ ನಮ್ಮ ವೈಸ್ ಕ್ಯಾಪ್ಟನ್ ಮಹೇಂದ್ರ. ನಾನೇ ಮಾಡಲ
ಅಲ್ಲೇ ಭೀಮಾ ಕಾಣಿಸ್ತಾ? ಅಲ್ಲೇ ಇದ್ದಾರೆ. ಅಭಿಮನ್ಯುನ ಆ ಕಡೆ ಸಪ್ರೇಟ್ ನಿಲ್ಲಿಸಿದ್ದಾರೆ. ಇದೇನಾ ಬಳ್ಳಲಕ್ಷ್ಮಿ ಅಂದರೆ? ಇದು ಬಳ್ಳಲಕ್ಷ್ಮಿ, ಅಲ್ಲಿ ಕಾವೇರಿ ಇದ್ದಾರೆ. ಹಾಂ ಇದು ಮತ್ತು ಬಳ್ಳಲಕ್ಷ್ಮಿ ಕುಂಕೆ ಆಗಿದೆ. ಹಾಂ ಹಾಂ. ಓ ನಮ್ಮ ಬಾ ಈ ಕಡೆ. ಹೋದ್ಸರಿ ಇವನೇನ ಗೇಟ್ ಮುರ್ಕೊಂಡು ಹೋಗಿದ್ದು? ಇವನೇನು ಹಾಂ ಅಂದ್ರೆ ಇವನು ಕಂಚನ್ನ ಅಟ್ಟಾಡ್ಸ್ಕೊಂಡು ಹೋಗಿದ್ದು. ಹಾಂ ಹೇಳು ಅದನ್ನು, ಕಂಚನ್ ಗೇಟ್ ತಂದಿದ್ದು. ಹೇಳು ಅದನ್ನು. ಆಯ್ತಾ? ನೋಡಿ ಈ ಕಡೆ ತಿರ್ಕಂಡು ಜೋರಾಗಿ ಹೇಳ್ಬೇಕು. ನಮ್ಮ ಅಟ್ಟಾಡ್ಸ್ಕೊಂಡು ಹೋಗಿ ಗೇಟ್ನ ಮುರಿದಾಕಿದ್ದಾನೆ ಧನಂಜಯ. ಇಲ್ಲಿ ನೋಡ್ಬೋದು, ಇವನು ದುಬಾರಿ ಎಲಿಫೆಂಟ್ ಕ್ಯಾಂಪ್ನಿಂದ ಬಂದಿರೋದು. ನಾವು ಬೆಳಿಗ್ಗೆನೇ ಇವನ ಬಗ್ಗೆ ಅಪ್ಡೇಟ್ಸ್ ಕೊಡ್ತಿದ್ವಿ ಅರಣ್ಯ ಭವನದಲ್ಲಿ. ನೀವು ನೋಡಿದ್ದೀರಾ ಧನಂಜಯನ್ನು. ಎಲ್ಲಿದೆ ಬೇಕಾ ಕನೆಕ್ಟ್? ಅಲ್ಲಿ ಕನೆಕ್ಟ್. ಏನೋ ಮಾಡ್ತಾರೆ ಅಭಿಮನ್ಯು ಅದು. ಹಾಂ ಇವರು ಸಿಕ್ಕಿದ್ರು. ಈ ಬಟ್ಟೆ ಎಲ್ಲ ಏನ್ ನಾಳೆ ಒಣಗಾಕ್ತಾರ? ಎಷ್ಟು ಗೊಂಬೆ? 9 ಇವನ್ನಪ್ಪ ಏಕ್ಲವ್ಯ 2023 ಹಿಡಿದಿದ್ದು. 2024 ಹಾಂ ಹಾಂ. ಅಲ್ಲಿ ಯಾವುದೋ ಒಂದಿದೆ ಧನಂಜಯ ಅಲ್ಲಿ ಹೊರಟೋಗ್ಬಿಟ್ಟಾನೆ ಗೊಂಬೆ. ಅದಿದೆಯಲ್ಲ ಚಂಚಲ ಇದು ಪ್ರೀತಿ. ಓನವ ಅಪ್ಪ ಆನ್ ಮಾಡಲ್ಲ ಮಾಡ್ತೆ. ನೋಡಿ ಅಲ್ಲಿ ಧನಂಜಯಂಗೆ ಬಾಯಾರಿಕೆ ಆಗಿರುವ ಕಾರಣ ಅಲ್ಲಿ ನೀರು ಕುಡಿಯುತ್ತಿದ್ದಾನೆ. ಎಲ್ಲ ಆನೆಗಳು ಅಲ್ಲಿ ಹುಲ್ಲು ತಿಂತಿದ್ರೆ ಧನಂಜಯ ಇಲ್ಲಿ ನೀರು ಕುಡಿಯುತ್ತಿದ್ದಾನೆ. ಬಾಯಾರಿಕೆ ಆಗಿದ್ದ ಕಾರಣ ಇಲ್ಲಿ ಧನಂಜಯ ನೀರು ಕುಡಿತಿದ್ದಾನೆ. ನೀವು ನೋಡ್ತಿದ್ದೀರಾ ಧನಂಜಯ ನೀರು ಕುಡಿಯುತ್ತಿರೋದನ್ನು. ಮಳೆ ಬಂದಿದ್ದ ಕಾರಣ ಎಲ್ಲ ಆನೆಗಳೆಲ್ಲ ನೆಂದೋಗಿದೆ. ಮತ್ತು ಅದ್ರ ಬಟ್ಟೆನೂ ನೀವು ನೋಡ್ತಿದ್ದೀರಾ ಎಷ್ಟು ನೆಂದಿದೆ ಮಳೆ ಬಂದಿರೋದ್ರಿಂದ ಅಂತ. ಮತ್ತು ಅಲ್ಲಿ ನೋಡಿ ನಮ್ಮ ಪಟ್ಟದ ಆನೆಗಳು ಪ್ರೀತಿ, ಚಂಚಲ ಇದು ದಿನ ಇಲ್ಲಿರ್ತವೆ. ನವರಾತ್ರಿ ಈ ಸಲ ಇನ್ನೊಂದು ವಿಶೇಷ ಏನೆಂದರೆ ನವರಾತ್ರಿ 11 ದಿನ ನಡೆಯುತ್ತದೆ. ಈ ಸಲ ಪಟ್ಟದಾನೆಯಾಗಿ ಭೀಮಾ, ಕಂಚನ್ ಮತ್ತು ಪ್ರೀತಿ, ಚಂಚಲ ಪಟ್ಟದಾನೆ ಆಗಿರುತ್ತದೆ. ನಮ್ಮ ಧನಂಜಯಲ್ಲಿ ನೀರು ಕುಡ್ದು ಈಗ ವಾಪಸ್ ಅಲ್ಲಿ ಹುಲ್ಲು ತಿನ್ನಕ್ಕೆ ಹೋಗ್ತಿದ್ದಾನೆ. ತುಂಬ ಸ್ಲೋ ಹೋಗ್ತಿದ್ದಾನೆ. ಅಲ್ಲೇ ನೋಡ್ತಿದ್ದೀರಾ ನೀವು ಧನಂಜಯನ್ನು ಎಷ್ಟು ಸ್ಲೋ ಹೋಗ್ತಿದ್ದಾನೆ ನೋಡಿ. ಈಗ ಬೇರೆ ಕಡೆ ಹೋಗ್ತಿದ್ದಾನೆ ಅವನು. ಆಲ್ಮೋಸ್ಟ್ ಇವನು ಹುಲ್ಲು ತಿನ್ನಕ್ಕೆ ಹೋಗ್ತಿಲ್ಲ. ಈಗ ಇವನು ಬೇರೆ ಕಡೆ ಹೋಗ್ತಿದ್ದಾನೆ ಧನಂಜಯ. ಇಲ್ಲಿ ನೀರು ಕುಡ್ದಾದ್ಮೇಲೆ ಅವನು ಬೇರೆ ಕಡೆ ಎಲ್ಲೋ ಹೊಳ್ತಿದ್ದಾನೆ. ಮೋಸ್ಟ್ಲಿ ಅರಮನೆಯನ್ನು ಸುತ್ತಾ ಇರ್ಬೋದು. ಬಂದಿರೋ ಖುಷಿ ಅದಕ್ಕೂ ಇರುತ್ತೆ ನೋಡಿ. ಅಭಿಮಾನಿಗಳು ಎಷ್ಟಿದ್ದಾರೆ ನೀವು ನೋಡ್ತಿದ್ದೀರಾ. ಆಗ್ಲಿಂದ ಅಭಿಮನ್ಯು ಹತ್ರನೇ ಜಾಸ್ತಿ ಜನ ಹೋಗಿ ಫೋಟೋ ಎಲ್ಲ ತೆಗೆಸ್ಕೊತಿದ್ದಾರೆ. ನಮ್ಮ ಈ ಸಲಿಯ ಕ್ಯಾಪ್ಟನ್ ವೀರ ಅಭಿಮನ್ಯು ಇಲ್ಲಿ ನಿಂತಿದ್ದಾನೆ. 200ಕ್ಕೂ ಹೆಚ್ಚು ಆನೆಗಳನ್ನು ಹೊಡೆದಿರುವ ನಮ್ಮ ಅಭಿಮನ್ಯು ಇಲ್ಲಿ ನಿಂತಿದ್ದಾರೆ. ಮತ್ತು 50 ಹುಲಿಗಳನ್ನು ಹೊಡೆದಿದ್ದಾರೆ. ನೀವು ನೋಡ್ತಿದ್ದೀರಾ ನಮ್ಮ ವೀರ ಅಭಿಮನ್ಯುವನ್ನು ಹೆಂಗೆ ಗಜ ಗಾಂಭೀರ್ಯದಲ್ಲಿ ನಿಂತಿದ್ದಾನೆ ಅಭಿಮನ್ಯು ಅಂತ. ಮತ್ತು ಇಲ್ಲಿ ನೋಡಿ ನಮ್ಮ ಪಟ್ಟದಾನೆಗಳು ಇಲ್ಲಿದ್ದಾವೆ. ಪ್ರೀತಿ, ಚಂಚಲ ನೋಡಿ. ನಮ್ಮ ಪ್ರೀತಿ ಎಲ್ಲರಿಗೂ ಬನ್ನಿ ನಮ್ಮ ಹತ್ರ ಬನ್ನಿ ಜನರೇ ಅಂತ ಕರೀತಿದ್ದಾಳೆ. ಆದರೆ ಈಗ ಆನೆಗಳು ಬಂದಿರೋ ಕಾರಣದಿಂದ ಎಲ್ಲರೂ ಇಲ್ಲಿದ್ದಾರೆ ನೋಡಿ. ಈಗ ನಮ್ಮ ಅಭಿಮನ್ಯು ಹುಲ್ಲು ತಿನ್ನಕ್ಕೆ ಹೋಗ್ತಿದೆ. ಓ ಇಲ್ಲ, ಹುಲ್ಲಿಲ್ಲೇ ಇದೆ. ಅಭಿಮನ್ಯು ಇಲ್ಲೇ ನಿಂತಿದ್ದಾನೆ. ಈಗಷ್ಟೇ ಟರ್ನ್ ಆದ. ನಾವು ಹೊಲ್ತೀವಿ ಅಂತ ಹೇಳ್ತಿದ್ದೆ. ಅದು ಆಚೆ ಬರುತ್ತೆ. ಆದಿ ತಾನೇ ಬಿದ್ದೆ ಹೋಯ್ತು ಅಂತ ಅನ್ಸ್ಕೊಂಡು ಅದನ್ನು ಕರೀತಾ ಇರೋದು. ಈಗ ಮರಿ ಸುತ್ತೋಗ್ಬಿಡ್ತು ಮೊನ್ನೆ. ಯಾವ ಮರಿ? ಮರಿ ಹಾಕ್ಬಿಡ್ತು. ಹೋಗ್ಬಿಟ್ಟು ಉಡ್ತಾನೆ ಸತ್ತೋಯ್ತಾ? ಹಾಂ, ಉಡ್ತಾನೆ ಸರ್.
ಇಲ್ಲಿ ನೋಡಪ್ಪ ಈ ಸಲ ಅಭಿಮನ್ಯು ಸೂರ್ಯನ್ ಬರ್ತಾರೆ ಬರ್ತೀನಿ ಇಲ್ಲಿ ನೋಡಿ ಇಲ್ಲಿ ಇವಳನ್ನ ಪ್ರೀತಿನ ಅಭಿಮನ್ಯು ಹತ್ರ ಹೋದ್ರೆ ಅಂತ ಇಟ್ಕೊಬಿಡ್ತಾಳೆ ನೋಡಲ್ಲಿ ವಿಡಿಯೋ ಆಮೇಲೆ ಮಾಡುವ ಕರಡಿ ನೋಡ್ದೆ ನಾನು ಕರಡಿ ನೋಡ್ದಾ ಇಲ್ಲಿ ಕ್ಯಾಂಪಲ್ಲಿ ನಿಮ್ಮ ಬಾಗುದು ಇಲ್ಲ ನೋಡಿ ವಿಕ್ರಾಂತ್ ಸೆಕೆಂಡ್ ಬೆಚ್ಚಲ್ಲಿ ಶ್ರೀಕಂಠ ಸೆಕೆಂಡ್ ಬೆಚ್ಚ ಶ್ರೀಕಂಠ ಶ್ರೀಕಾಂತ ಅಲ್ಲ ಕಣೋ ಶ್ರೀಕಂಠ ಹಾಂ ನಾನೆಲ್ಲ ಶ್ರೀಕಾಂತ ಅಂತ ಶ್ರೀಕಂಠ ಅಮ್ಮನೇ ಎಣ್ಣೆ ಬಂದ್ರಾ ಮೈಸೂರಲ್ಲಿ ನಾವು ಯಾವಾಗ ಬೇಕಾದ್ರೂ ದಸರಾಕ್ಕೆ ಬಂದಾಗ ಆನನ್ ಯಾವಾಗ ಬೇಕಾದ್ರೂ ನೋಡ್ತೀವಿ ಈಗ ಬೇಕು ನಮ್ಮ ಇದಕ್ಕೂ ಹಂಗೆ ಕಡಿತಾವ ಸ್ವಾಮಿಣ್ಣ ನೋಡಿ ಮಳೆ ಬರ್ತಾ ಇದೆ ಬಿಡ್ತಾ ಇದೆ ಬರ್ತಾ ಇದೆ ಬಿಡ್ತಾ ಇದೆ ಅಂತೂ ಆನೆ ನೋಡೋದು ಬಿಟ್ಟಿಲ್ಲ ಫುಲ್ ನೆಂದಿದ್ದೀನಿ ಮತ್ತು ಬಿಟ್ಟಿಲ್ಲ ಆನೆ ಅಪ್ಪ ಧನಂಜಯ ಏನು ಕಲ್ಲೋಗೋನೆ ಸ್ಟಾಪ್ ಮಾಡೋದು ಅರ್ಜುನಂದ ಅಗ್ರಹಾರ ಸರ್ಕಲ್ ಕನ್ನಡ ಅಲ್ಲ ಬೈ ಜೊತೆ ಮಳೆ ಅವಕಾಶ ಇದೊಂಥರ ಲೈಟಿಂಗ್ ಚಂದ ಅಲ್ಲ ಈ ಲೈಟಿಂಗ್ ಒಂಥರ ಚಂದ ಫುಲ್ ಹಾಕಿದ್ಮೇಲೆ ಒಂಥರ ಚಂದ ಯಾವುದು ಇದೇ ಚೆನ್ನಾಗಿ ಕಾಣುತ್ತೆ ಅಂತ ಕುದುರೆಗಳು ಬಂದು ಹಾ ಯಾರಿಗೂ ಜಾಸ್ತಿ ಜನಗಳಿಗೆ ಪ್ರವೇಶ ಇಲ್ಲ ನೋಡಿ 6:45 ಈಗ ಸಮಯ 6:30 ಇನ್ನು ಕಾಲು ಗಂಟೆಯಲ್ಲಿ ಎಲ್ಲ ಗಣ್ಯರು ಬಂದು ಗಜಪಡೆ ಅಭಿಮನ್ಯುವಿನ ತಂಡನ ಬರಮಾಡ್ಕೊಳ್ತಾರೆ ಅರಮನೆಗೆ. ಕೆಲವೇ ಕ್ಷಣಗಳಲ್ಲಿ ಗಜಪಡೆಗಳು ಸ್ವಾಗತ ಅಂತ ಅದನ್ನು ಹೂವಿನಲ್ಲಿ ಅಲ್ಲಿ ಸಿಂಗಾರ ಮಾಡಿದ್ದಾರೆ. ಈಗ ಕುದುರೆಗಳು ಗಜಪಡೆ ಜೊತೆ ಬರುತ್ತದೆ. ಇನ್ನೇನು ಕೆಲವೇ ಕ್ಷಣ ಅಂದರೆ 6:45ಗೆ ಗಜಪಡೆಗಳು ಬರುತ್ತದೆ. ಇನ್ನು ಕಾಲು ಗಂಟೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಭಿಮನ್ಯುವಿನ ತಂಡ ಬಂದು ಅರಮನೆಯ ಮುಂಭಾಗ ನಿಲ್ಲುತ್ತದೆ. ಮತ್ತೆ ಅಲ್ಲಿ ಸಿಂಗಾರ ಮಾಡಿದರೆ ಈಗ ರಾಜಮನೆತನದವರು ಬಂದು ಅರಮನೆಯಲ್ಲಿ ನಮ್ಮ ಗಜಪಡೆಗಳನ್ನು ಸ್ವಾಗತ ಮಾಡ್ಕೊತಾರೆ. ಮತ್ತು ಗಜಪಡೆಗೆ ಪುಷ್ಪಾಲಂಕಾರ ಮಾಡುತ್ತಾರೆ. ಇನ್ನೇನು ಕೆಲವೇ ಕ್ಷಣ ಕಾಲು ಗಂಟೆ ಅಷ್ಟೊತ್ತಿಗೆ ಎಲ್ಲ ಆನೆಗಳು ಬಂದು ಇಲ್ಲಿ ನಿಂತಿರ್ತಾರೆ. ಎಲ್ಲ ಅಪ್ಡೇಟ್ಸ್ ಕೊಡ್ತೀವಿ ನಿಮಗೆ. ಶತ್ರುಂಜಯ ರೊಟ್ಟಿ ಸ್ಕೂಲ್ ನಾನು ಹುಟ್ಟಿದಾಗಲಿಂದಲೂ ದಸರಾ ನೋಡ್ತಿದ್ದೀನಿ. ಇದೇ ಮೊದಲನೇ ಬಾರಿ ಲೇಟಾಗಿ ಬರ್ತಿರೋದು. ನೀವು ನೋಡ್ತಿದ್ದೀರಾ ಇಲ್ಲಿ ಗಜಪಡೆ ಇಲ್ಲೇ ದಿನ ಏನು ದಸರಾ ನಡೆಯೋಕ್ಕಿಂತ 2 ತಿಂಗಳು ಹಿಂದೆ ಗಜಪಡೆಗಳು ಏನು ಬರುತ್ತಿದೆ
ಗಜಪಡೆಗಳಿಗೆ ಎಲ್ಲ ಸ್ವಾಗತ ಮಾಡೋದಿಲ್ಲ. ಗಜಪಡೆ ಬರೋಕ್ಕಿಂತ ಮುಂಚೆನೇ ಗಜಪಡೆಗೆ ಸುಸ್ವಾಗತ ಅಂತ ಮಾಡಿದ್ದಾರೆ. ನಾನು 10 ವರ್ಷದಿಂದನೂ ನೋಡ್ತಿದ್ದೀನಿ ಈ ದಸರಾ. ಇದು ಅರ್ಜುನ ಇಲ್ಲದ ದಸರಾ. ಇದು 2 ವರ್ಷ ಆಯಿತು ಅರ್ಜುನ ಹೋಗಿ. ಅಂತೂ ಎಲ್ಲರೂ ಅರ್ಜುನನ ನೋಡ್ತಿಲ್ಲ, ನಾವು ನೋಡ್ತಿಲ್ಲ. ಅರ್ಜುನ ಇಲ್ಲದ ದಸರಾ ಎಲ್ಲರಿಗೂ ತುಂಬ ಬೇಜಾರಾಗುತ್ತೆ. ನಮಗೂ ನೋಡಿದೆ ಅರ್ಜುನನ ನಿಜ ಗಾಂಭೀರ್ಯ ಮತ್ತು ಅವನ ಗೊತ್ತು. ಅವನು ಇಡೀ ಗಜಪಡೆಯಲ್ಲಿ ಬಂದರೆ ಅವನೇ ಹೈಯೆಸ್ಟ್ ತೂಕವನ್ನು ಹೊಡೆಯುತ್ತಿದ್ದ. ಮತ್ತು ಅವನು ಅಂಬಾರಿ ಹೊರದನ್ನ ನೋಡಿದ್ರೆ 2 ಕಣ್ಣು ಸಾಲುತ್ತಿರಲಿಲ್ಲ. ತುಂಬ ವೆಯ್ಟು ಕೊಡುತ್ತಿದ್ದು ಅಂದರೆ ನಮ್ಮ ಅರ್ಜುನ. ಅವನು 2023ರಲ್ಲಿ ಮ್ಯಾಜಿಕ್ ಕ್ಯಾಪ್ಟನ್ ಆಗಿ ಭಾಗವಹಿಸಿದ್ದ. ನಿಶಾನೆ ಆನೆಯಾಗಿ ಅರ್ಜುನ ಭಾಗವಹಿಸಿದ್ದ. ಆನೆಗಳನ್ನ ಸಾಲ ಇಸ್ತಾ ಇದ್ದೀವಿ. ದಯಮಾಡಿ ಅದರಿಂದ ಯಾರು ಕೂಡ ಬರಬಾರ್ದು. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮಾತ್ರ ಮುಂಚೂಣಿಯಲ್ಲಿರಬೇಕು. ಯಾಕೆಂದರೆ ಈಗ ಮಾನ್ಯ ಜಿಲ್ಲಾ ಉತ್ಸವದಿಂದ ನಾಡ ಹಬ್ಬ, ವಿಶ್ವವಿಖ್ಯಾತ ನಾಡ ಹಬ್ಬ 2025 ಇದೀಗ ಮೊಟ್ಟ ಮೊದಲಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು, ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಂಬೂಲ ವಿತರಣೆ ಮಾಡ್ತಾ ಇದ್ದಾರೆ. ವತಿಯಿಂದ ತಾಂಬೂಲ ವಿತರಣೆ ಕಾರ್ಯಕ್ರಮ ಎಲ್ಲ ಜೋರು. ಪೊಲೀಸ್ ಆಯುಕ್ತರು ಅವ್ರಿಗೂ ಕೂಡ ತಾಂಬೂಲ ವಿತರಣೆ ಕಾರ್ಯಕ್ರಮ. ಪೊಲೀಸ್ ಅಧೀಕ್ಷಕರು ಮೈಸೂರು, ಇವ್ರಿಗೂ ಕೂಡ ತಾಂಬೂಲ ವಿತರಣೆ ಕಾರ್ಯಕ್ರಮ ನಡೀತದೆ. ಪ್ರಭು ಅವರು ಉಪ ಅರಣ್ಯ ಆನೆಗಳಿಗೆ ಪುಷ್ಪಾಲಂಕಾರ ಮಾಡಿದ್ರು. ಪುರೋಹಿತರು ಹಾಗೂ ಮಾಧ್ಯಮ ಮಿತ್ರರು ಶ್ರೀರಾಮ ಅವರು ಕಾಳೆ ನಿಲ್ಸಪ್ಪ, ನಿಲ್ಲಿಸಿ. ಬಾಯ್ ಮಾಡೋ ಆನೆಗಳಿಗೆ. ಹಾಂ
ಚಾರ್ಜಿಗೆ ಹಾಕೊಂಡು ಹೊರಟೆ ಬಿಡ್ತೀವಿ ಗಾಡಿ. ಬಂದಿದ್ದಾ